ಕಾಮೈತತ್ ಕ್ರಿಯತೆ ಶುಂಭ ದೈತ್ಯ ನಿರಾಕೃತೈಃ ದೇವೈಃ ಸಮೇತೈಃ ಸಮರೇ ನಿಶುಂಭೇನ ಪರಾಜಿತೈಃ ಶರೀರಕೋಶಾದ್ಯತ್ತಸ್ಯಾಃ ಪಾರ್ವತ್ಯಾ ನಿಸ್ಸೃತಾಂಬಿಕಾ ಕೌಶಿಕೀತಿ ಸಮಸ್ತೇಷು ತತೋ ಲೋಕೇಷು ಗೀಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಮಿಥುನ ರಾಶಿಯವರಿಗೆ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾದ ದೊಡ್ಡ ಬದಲಾವಣೆಗಳು ಹಾಗೂ ಸಣ್ಣ ಬದಲಾವಣೆಗಳು ಕೂಡ ನಮಗೆಲ್ಲ ಕಂಪ್ಲೀಟ್ ಆಗೋಯ್ತು ಹೋದ ತಿಂಗಳೇ. ಆ ಬದಲಾವಣೆಯ ಮುಂದುವರಿಕೆ ಏನಿದೆ ಅದನ್ನು ನಾವು ಈ ತಿಂಗಳಲ್ಲಿ ಕಾಣ್ಬೋದಾಗಿದೆ. ಈ ತಿಂಗಳು ಏನು ಬದಲಾವಣೆ ಆಗುತ್ತೆ ಅಂದರೆ, ಸೂರ್ಯ 16ನೇ ತಾರೀಕು ನಿಮ್ಮ ಮನೆಯಿಂದ ಮಿಥುನ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಇದ್ದರೂ ಮಿತ್ರನೇ, ಮುಂದಿನ ಮನೆಗೆ ಹೋದರೂ ಮಿತ್ರನೇ. ಹಾಗಾಗಿ ಸೂರ್ಯನಿಂದ ನಿಮಗೇನು ವ್ಯತ್ಯಾಸಗಳಿಲ್ಲ, ಪಾಸಿಟಿವ್ ಅಂತಲೇ ತಗೊಳ್ಬಹುದು. ಈ ತಿಂಗಳು ಜುಲೈ ತಿಂಗಳು ನಮಗೆ ಆಷಾಢ ಮಾಸ ಪ್ರಾರಂಭ ಆಗೋಗಿರುತ್ತೆ. ಜೂನು 27ಕ್ಕೆ ನಮಗೆ ಮೊದಲನೇ ಶುಕ್ರವಾರ ಬಂದುಬಿಡುತ್ತೆ. ಆಷಾಢ ಮಾಸದಲ್ಲಿ ಒಟ್ಟು 4 ಶುಕ್ರವಾರ. ಜೂನ್ 27ಕ್ಕೆ 1 ಶುಕ್ರವಾರ ಆದರೆ, ಜುಲೈ 4ನೇ ತಾರೀಕಿಗೆ 2ನೇ ಶುಕ್ರವಾರ, ಜುಲೈ 11ನೇ ತಾರೀಕು 3ನೇ ಶುಕ್ರವಾರ, ಜುಲೈ 18ನೇ ತಾರೀಕು 4ನೇ ಶುಕ್ರವಾರ. ಆಷಾಢ ಮಾಸದ ಶುಕ್ರವಾರ ಅಂತಂದ್ರೆ ನಮಗೆ ಭಾಳ ವಿಶೇಷ. ಅದರಲ್ಲೂ ಹೆಣ್ಣುಮಕ್ಕಳಿಗೆ ಬಹಳ ಪ್ರೀತಿ. ಕಾರಣ, ಮಹಾಲಕ್ಷ್ಮಿಯ ಪೂಜೆ ಮಾಡುವಂಥ ಸುಸಂದರ್ಭ ವರ್ಷಕ್ಕೆ ಆಷಾಢ ಮಾಸದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಬೆಳಗ್ಗೆ ಸಂಜೆ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಪದ್ಧತಿ ವರ್ಷ ನೀವು ಯಾವ ಥರ ಮಾಡ್ತಾಯಿದ್ದೀರೋ ಅದೇ ಥರ ಮಾಡಿ, ಶ್ರದ್ಧೆ ಭಕ್ತಿಯಿಂದ ಮಾಡಿ. ಆಷಾಢ ಶುಕ್ರವಾರಗಳನ್ನು ಖಂಡಿತ ದೇವಿಗೆ ಅರ್ಪಣೆ ಮಾಡಿ. ಇನ್ನು 10ನೇ ತಾರೀಕು, ಜುಲೈ 10ನೇ ತಾರೀಕು ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ. ಅವತ್ತು ಗುರುಗಳನ್ನು ಆರಾಧನೆ ಮಾಡುವಂಥ ದಿನ. ಹೇಗಿದ್ದರೂ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಜನ್ಮಗುರು ಪ್ರಭಾವ ಇದೆ. ಹಾಗಾಗಿ ಅವತ್ತಿನ ದಿನ ಗುರುಗಳ ದರ್ಶನ, ಗುರುಗಳ ಸೇವೆ, ಗುರುಗಳ ಪ್ರಾರ್ಥನೆ ಇದೆಲ್ಲ ಮಾಡುವಂಥದ್ದು ಸ್ವಲ್ಪ ಒಳ್ಳೆಯ ಫಲ ಅಂತ ನಾವು ತಗೋಬೇಕು. ಇನ್ನು 16ನೇ ತಾರೀಕು ಸೂರ್ಯ ಕರ್ಕರಾಶಿಗೆ ಪ್ರವೇಶ ಮಾಡಿದಾಗ ದಕ್ಷಿಣಾಯನ ಪುಣ್ಯಕಾಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದು ನಿಮ್ಮ ರಾಶಿಗೆ ಪ್ರಾರಂಭ ಆಗೋದಲ್ಲ, ಎಲ್ಲರಿಗೂ ಪ್ರಾರಂಭ ಆಗುತ್ತೆ. 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ. 16ನೇ ತಾರೀಕು ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ. ಇನ್ನು 6 ತಿಂಗಳು ದಕ್ಷಿಣಾಯನ ಇರುತ್ತೆ. ಇದೊಂದು ಪರ್ವಕಾಲ. ಶ್ರಾದ್ದಾದಿಗಳಿಗೆ, ತರ್ಪಣಾದಿಗಳಿಗೆ, ದಾನಕ್ಕೆ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಈ ದಕ್ಷಿಣಾಯನ ಪುಣ್ಯಕಾಲ. 24ನೇ ತಾರೀಕು ಅಮಾವಾಸ್ಯೆ ಇದೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ. ಸಣ್ಣ ಹೆಣ್ಣು ಮಕ್ಕಳಿಗೆಲ್ಲ ಒಳ್ಳೆ ಭೀಮನಂತ ಗಂಡ ಸಿಗಲಿ ಅಂತ ಅವ್ರ ಕೈಲಿ ಪೂಜೆ ಮಾಡಿಸುವಂಥದ್ದು. ಮುತ್ತೈದೆಯರು ಒಳ್ಳೆ ಭೀಮನಂತ ಶರೀರ ಪ್ರಾಪ್ತಿಯಾಗಲಿ, ನನ್ನ ಗಂಡನಿಗೆ ಮೃತ್ಯು ದೋಷಗಳು ಪರಿಹಾರ ಆಗಲಿ, ನನಗೆ ದೀರ್ಘ ಸೌಮಂಗಲ್ಯ ಯೋಗ ಸಿಗಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಪೂಜೆ ಮಾಡುವಂಥ ಸುಸಂದರ್ಭದ ದಿನ ಜ್ಯೋತಿರ್ಭೀಮೇಶ್ವರ ವ್ರತ ಅಮಾವಾಸ್ಯೆ ದಿನ ಮಾಡುವಂಥದ್ದು. ಅವತ್ತಿಗೆ ಮುಗಿದೋಗುತ್ತೆ ಆಷಾಢ ಮಾಸ. ಜುಲೈ ತಿಂಗಳಲ್ಲೇ ಶ್ರಾವಣ ಮಾಸ ಶುರುವಾಗುತ್ತೆ. ಶುರುವಾಗಿ 4ನೇ ದಿನವೇ ನಾಗ ಚತುರ್ಥಿ. ಯಾವತ್ತು? 28ನೇ ತಾರೀಕು ಜುಲೈ ತಿಂಗಳು ನಾಗ ಚತುರ್ಥಿ, 29 ನಾಗಪಂಚಮಿ. ಅದು ಕೂಡ ಬಂದ್ಬಿಡುತ್ತೆ. ಶ್ರಾವಣ ಮಾಸ ಶುರು ಆದಮೇಲೆ ವ್ರತಗಳ ಸರಮಾಲೆ ಅಂದ್ಕೊಳ್ಳಿ. ಒಟ್ಟಾರೆ ಹೇಳಬೇಕಾದ್ರೆ ಇಷ್ಟು ವಿಶೇಷಗಳು ನಾವು ಆಷಾಢ ಮಾಸದಲ್ಲಿ ಕಾಣ್ಬೋದು. ಸರಿ, ಹಾಗಿದ್ರೆ ಮಿಥುನ ರಾಶಿಯವರಿಗೆ ಯಾವ್ಯಾವ ಗ್ರಹಗಳು ಚೆನ್ನಾಗಿದೆ? ಭಾಗ್ಯದಲ್ಲಿರುವಂತಹ ರಾಹುವಿಂದ ಶುಭ ಫಲ, ದಶಮದಲ್ಲಿರ್ತಕ್ಕಂತಹ ಶನಿಯಿಂದ ಶುಭ ಫಲ, ದ್ವಿತೀಯದಲ್ಲಿ ಇರುವಂತಹ ವಿಶೇಷವಾದ ಗ್ರಹ ಸೂರ್ಯ. ನಿಮ್ಮ ರಾಶಿಯಲ್ಲೇ ಸೂರ್ಯ ಇದ್ದು ದ್ವಿತೀಯದಲ್ಲೇ 16ನೇ ತಾರೀಕು ನಂತರ ಇರುವಂತಹ ಸೂರ್ಯನಿಂದನೂ ಶುಭ ಫಲ. ಹೇಳಿ ಕೇಳಿ ಲಾಭಾಧಿಪತಿ ನಿಮಗೆ ತೃತೀಯದಲ್ಲಿ, ಸೂರ್ಯನ ಮನೆಯಲ್ಲಿರ್ತಕ್ಕಂಥ ಕುಜನಿಂದನೂ ನಿಮಗೆ ಲಾಭ ಫಲ. ಒಟ್ಟಾರೆ ಹೇಳಬೇಕಂದ್ರೆ ಯಾವ ಗ್ರಹಗಳು ನಿಮಗೆ ಬಲಹೀನವಾಗಿಲ್ಲ, ಕೇವಲ ಗುರು ಮಾತ್ರ ಚೆನ್ನಾಗಿಲ್ಲ. ನೋಡಿ, ಹಣ ಇದ್ದವರೆಲ್ಲ ಶುಭ ಕಾರ್ಯ ಮಾಡೋಕ್ಕಾಗಲ್ಲ ಕಣ್ರಿ. ಎಷ್ಟೋ ಜನ ದುಡ್ಡು ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಮನೇಲಿ ವರ್ಷಗಟ್ಟಲೆ ಶುಭ ಕಾರ್ಯಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಗುರು ನಿಮಗೆ ಜನ್ಮ ಗುರು ಆಗಿರೋದ್ರಿಂದ, ಕೇವಲ 50% ಬಲ ಇರೋದ್ರಿಂದ ಸಾಧ್ಯವಾಗಷ್ಟು ಗುರುಗಳನ್ನು ಹೆಚ್ಚು ಆರಾಧನೆ ಮಾಡಬೇಕು. ನಿಮ್ಮ ರಾಶಿಗೆ ಸಪ್ತಮ ಮತ್ತು ದಶಮಾಧಿಪತಿ ಆಗಿರತಕ್ಕಂಥ ಗುರು ನಿಮ್ಮ ರಾಶಿಯಲ್ಲೇ ಇದ್ದು ಗುರುವಿನ ಬಲ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರೋದ್ರಿಂದ ಹೆಚ್ಚು ಗುರುವನ್ನು ಪೂಜೆ ಮಾಡಿ. ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ಬರೋದನ್ನು ಅಭ್ಯಾಸ ಮಾಡಿಕೊಳ್ಳಿ.
ಇನ್ನು 11 ತಿಂಗಳು ಹೋಗ್ಬೇಕು ನೀವು. ಪ್ರತಿ ಗುರುವಾರ ಬೆಳಗ್ಗೆನೋ ಸಂಜೆನೋ ದಕ್ಷಿಣಾಮೂರ್ತಿಗೆ ಹೋಗಿ ಒಂದು ನಮಸ್ಕಾರ ಮಾಡಿ, ಸಾಧ್ಯವಾದರೆ ಅರಿಶಿಣದ ಹೂಗಳಿಂದ ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸಿ. ದಕ್ಷಿಣಾಮೂರ್ತಿನ ನಿತ್ಯ ಆರಾಧನೆ ಮಾಡಿ, ಆ ಸ್ವಾಮಿಯ ಒಂದು ಫೋಟೋವನ್ನು ನಿಮ್ಮ ಮೊಬೈಲ್ಗೆ ಸ್ಕ್ರೀನ್ ಸೇವರ್ಗೋ ಅಥವಾ ಪ್ರತಿದಿನ ಎದ್ದು ನೋಡೋದಕ್ಕೆ ಅನುಕೂಲ ಆಗೋ ರೀತಿಯಾಗಿ ನೀವು ಹಾಕ್ಕೊಳ್ಳಿ. ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ಅಂತ ಸಿಗುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. 7th ಹೌಸ್ ಆಕ್ಟಿವೇಟ್ ಆಗುತ್ತೆ. 10th ಹೌಸ್ ಅಂದರೆ ವೃತ್ತಿಸ್ಥಾನ, ಕರ್ಮಸ್ಥಾನ ಆಕ್ಟಿವೇಟ್ ಆಗುತ್ತೆ. ಅದರಿಂದನೂ ಒಳ್ಳೆ ಫಲ. ಇನ್ನು ಶನಿನ ಅದೃಷ್ಟಾಧಿಪತಿ, ಭಾಗ್ಯಾಧಿಪತಿ ಕರ್ಮದಲ್ಲಿದ್ದಾರೆ, ಕರ್ಮಸ್ಥಾನದಲ್ಲಿದ್ದಾರೆ. ಹಾಗಾಗಿ ಶನಿಯಿಂದ ನಿಮಗೇನು ಬಾಧೆ ಇಲ್ಲ. ರಾಶಿಯಿಂದ 3ನೇ ಮನೆ ಅಧಿಪತಿಯಾದಂಥ ಸೂರ್ಯ ನಿಮ್ಮ ಮನೆಯಲ್ಲೇ 16ನೇ ತಾರೀಕುವರೆಗೂ ಇರ್ತಾರೆ. ಅದಾದಮೇಲೆ ತನ್ನ ಮಿತ್ರನ ಮನೆಗೆ 2ನೇ ಮನೆಗೆ ಹೋಗ್ತಾರೆ. ಸೂರ್ಯನಿಂದನೂ ನಿಮಗೆ ಧೈರ್ಯ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಪಿತೃಗಳ ಆಸ್ತಿ ಸಿಗುತ್ತೆ, ಕೋರ್ಟ್ ಕಚೇರಿಯಲ್ಲಿ ಸಕ್ಸಸ್ ಆಗುತ್ತೆ, ದೋಷಗಳು ಪರಿಹಾರ ಆಗುತ್ತೆ, ಧೈರ್ಯ ಬರುತ್ತೆ, ಸಾಹಸ ಬರುತ್ತೆ, ತಂದೆಯ ಆಶೀರ್ವಾದ ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಧೈರ್ಯ, ಅಧಿಕಾರ ಪ್ರಾಪ್ತಿ ಮತ್ತು ರಾಜಕೀಯ ಸಂಬಂಧಪಟ್ಟಂಥ ಒಂದು ಬೆಳವಣಿಗೆಯಲ್ಲಿ ವೃದ್ಧಿ, ಸರ್ಕಾರದ ಉದ್ಯೋಗದಲ್ಲಿ ಅಭಿವೃದ್ಧಿ, ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭಿವೃದ್ಧಿ, ಸರ್ಕಾರದ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ, ಇಷ್ಟನ್ನು ಸೂರ್ಯನಿಂದ ಕಾಣಬಹುದು. ಲಾಭಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸ್ಥಾನಾಧಿಪತಿ, ಲಾಭ ಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಕುಜನು ತೃತೀಯದಲ್ಲಿ ಮಿತ್ರನ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಲಾಭಗಳನ್ನು ಕೊಡ್ತಾನೆ, ಋಣಬಾಧೆಯನ್ನು ಕಡಿಮೆ ಮಾಡ್ತಾನೆ, ಶತ್ರುಗಳನ್ನು ಕಡಿಮೆ ಮಾಡ್ತಾನೆ, ರೋಗಗಳನ್ನು ಕಡಿಮೆ ಮಾಡ್ತಾನೆ. ಮಿಥುನ ರಾಶಿಯವರು ಇದಕ್ಕಿಂತ ಇನ್ನೇನು ಬೇಕು? ಹಾಗಾದರೆ ನೆಗೆಟಿವ್ ಆಗಿರತಕ್ಕಂಥ ಗ್ರಹ ಯಾವುದು? ನಿಮ್ಮ ರಾಶಿಯಾಧಿಪತಿನೇ ಬುಧ ಚೆನ್ನಾಗಿಲ್ಲ. ನಿಮ್ಮ ರಾಶಿಯಾಧಿಪತಿ ಬುಧ, ಸುಖಾಧಿಪತಿನೂ ಬುಧ, ಹಾಗೆ ಸಪ್ತಮಾಧಿಪತಿ ಗುರು, ದಶಮಾಧಿಪತಿ ಗುರು. ಈ 4 ಸ್ಥಾನಗಳನ್ನು ನೀವು ಬಲ ಮಾಡಬೇಕು. ಒಂದು ನಿಮ್ಮ ಶರೀರ, ಇನ್ನೊಂದು ನಿಮ್ಮ ಸುಖ, ಮತ್ತೊಂದು ವಿವಾಹ ಹಾಗೂ ಪಾರ್ಟ್ನರ್ಶಿಪ್, ಅದಕ್ಕೆ ಮತ್ತೊಂದು ಇನ್ನೊಂದೇನಪ್ಪ ಅಂದರೆ ವೃತ್ತಿ ಸ್ಥಾನ. ಈ 4 ನಿಮಗೆ ಈ ತಿಂಗಳು ಬಲ ಇಲ್ಲ. ಹಾಗಾದರೆ ಬುಧನನ್ನು ಬಲ ಮಾಡ್ಕೊಳ್ಳೋಕ್ಕೆ, ಗುರುವನ್ನು ಬಲ ಮಾಡ್ಕೊಳ್ಳೋಕ್ಕೇನೋ ಗುರು ಆರಾಧನೆ ಮಾಡಿಬಿಡ್ತೀರಾ. ಗುರು ಆರಾಧನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಗುರುಗಳ ಆಶೀರ್ವಾದ ಅಂತ ಸಿಕ್ಬಿಡುತ್ತೆ. ಆದರೆ ನೀವು ವಿಶೇಷವಾಗಿ ಯಾರನ್ನು ಆರಾಧನೆ ಮಾಡಿದ್ರೆ ನಿಮಗೆ ಯಥೇಚ್ಛ ಫಲ ಸಿಗುತ್ತೆ ಅಂದರೆ ಬುಧ ಅಂದರೆ ಮಹಾವಿಷ್ಣು. ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು ಅಂತಂದರೆ ವಿಷ್ಣುಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಕೇಳುವಂಥದ್ದು ಭಾಳ ಮುಖ್ಯ. ಉದಾಹರಣೆಗೆ ನೋಡಿ, ನಿಮಗೆ ಶ್ರೀರಂಗ ಗದ್ಯಂ ಅನ್ನುವಂತಹ ಒಂದು ಶ್ಲೋಕ ಬರುತ್ತೆ, ಸ್ತೋತ್ರ ತುಂಬ ಚೆನ್ನಾಗಿರುತ್ತೆ, ಕೇಳೋಕ್ಕೆ ಭಾಳ ಇಂಪಾಗಿರುತ್ತೆ. ಈ ಸ್ತೋತ್ರವನ್ನು ನೀವು ಕೇಳುವಂಥದ್ದು ಭಾಳ ಉತ್ತಮ. ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ಇದನ್ನು ಕೇಳೋದ್ರಿಂದ ನಿಮಗೆ ರಾಶಿಯಾಧಿಪತಿ ಆಕ್ಟಿವೇಟ್ ಆಗ್ತಾರೆ, ಸುಖಾಧಿಪತಿ ಆಕ್ಟಿವೇಟ್ ಆಗ್ತಾರೆ. ಗುರುವನ್ನು ಪೂಜೆ ಮಾಡೋದ್ರಿಂದ 7th ಹೌಸ್ ಆಕ್ಟಿವೇಟ್ ಆಗುತ್ತೆ ಹಾಗೂ 10th ಹೌಸ್ ಆಕ್ಟಿವೇಟ್ ಆಗುತ್ತೆ. ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಶ್ರೀರಂಗ ಗದ್ಯ ಅಂದರೆ ಸ್ವಾಧೀನ ತ್ರಿವಿಧ ಚೇತನ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಕ್ಲೇಶ ಕರ್ಮಾದ್ಯಶೇಷ ದೋಷ ಸಂಸೃಷ್ಟಂ ಸ್ವಾಭಾವಿಕ ನವಧಿಕಾತಿಶಯ ಜ್ಞಾನ ಬಲೈಶ್ವರ್ಯ ವೀರ್ಯ ಶಕ್ತಿ ತೇಜಸ್ ಸೌಶೀಲ್ಯ ವಾತ್ಸಲ್ಯ ಮಾರ್ದವಾರ್ಜನ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ ಔದಾರ್ಯ ಚಾತುರ್ಯ ಸ್ಥೈರ್ಯ ಧೈರ್ಯ ಶೌರ್ಯ ಪರಾಕ್ರಮ ಸತ್ಯ ಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞಾತಾದ್ಯನ್ ಸಂಕೇತಯ ಕಲ್ಯಾಣ ಗುಣಗಣೌಘಮ ಹರ್ಷಣ. ಹೀಗೆ ನಾನು ಒಂದು ಸ್ಟ್ಯಾನ್ಜ ಹೇಳ್ತಾ ಇದ್ದೀನಿ. ಈ ಥರದ ಸುಮಾರು ಸ್ಟ್ಯಾನ್ಜಗಳಿದೆ. ಅದೆಲ್ಲ ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ದೇಹದಲ್ಲಿ ಒಂದು ವೈಬ್ರೇಷನ್ ಸೃಷ್ಟಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾದರೆ ಈ 12ನೇ ಮನೆಯಲ್ಲಿರ್ತಕ್ಕಂಥ ಪಂಚಮಾಧಿಪತಿ ಶುಕ್ರ ಯಾವ ಥರ ಫಲ ಕೊಡ್ತಾರೆ? 12ನೇ ಮನೆ ನಾವು ಸಾಧಾರಣವಾಗಿ ವ್ಯಯಸ್ಥಾನ ಅಂತ ಕರೆದು ಬಿಡ್ತೀವಿ. ನಾನು ಈ ತಿಂಗಳು ನಿಮಗೆ ತುಂಬ ಡೆಪ್ತಾಗಿ ಆರೋಗ್ಯ ಹೇಗಿದೆ, ಆಯುಷ್ಯ ಹೇಗಿದೆ, ವೃತ್ತಿ ಹೇಗಿದೆ, ಉದ್ಯೋಗ ಹೇಗಿದೆ, ವ್ಯಾಪಾರ ಹೇಗಿದೆ, ವಿದ್ಯೆ ಹೇಗಿದೆ, ಈ ಥರದ್ದು ಪ್ರತಿಯೊಂದು ಹೇಳ್ಕೊತು ಬರೋದಕ್ಕಿಂತ ಎಲ್ಲ ಗ್ರಹಗಳು ಚೆನ್ನಾಗಿದೆ ಅಂದಮೇಲೆ ಇವೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಅರ್ಥ. ಬುಧನಿಂದ ವ್ಯಾಪಾರ, ಬುಧನಿಂದ ವಿದ್ಯೆ, ಬುಧನಿಂದ ಬುದ್ಧಿ, ಗುರುವಿಂದ ಶುಭ ಕಾರ್ಯ, ಸಂತಾನ. ಈ 5 ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಬೇಡ, ಈ ತಿಂಗಳು ಪ್ಲಾನೇ ಮಾಡೋದು ಬೇಡ. ಮದುವೆ ಈ ತಿಂಗಳು ಹೆಂಗೂ ಮಾಡಲ್ಲ, ಆಷಾಢ ಮಾಸ. ಹೀಗೆ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು, ಅದು ತುಂಬ ಇಂಪಾರ್ಟೆಂಟು. ಜನರಲೈಸ್ ಆಗಿ ನೋಡೋದಾದರೆ ಉತ್ತಮ ಫಲದಾಯಕ, ಜನರಲೈಸ್ ಆಗಿ
ರೈತರಿಗೆ ಅತ್ಯಂತ ಸಂತಸ, ಕೃಷಿಯಲ್ಲಿ ಉತ್ತಮ ಲಾಭ, ಸಾಲಬಾಧೆ ಈ ತಿಂಗಳು ಸ್ವಲ್ಪ ನಿವಾರಣೆ, ಮನಸ್ಸಿಗೆ ನೆಮ್ಮದಿ ಎಷ್ಟು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ದ್ವಂದ್ವ ಅಥವಾ ಗೊಂದಲ, ಸ್ತ್ರೀಯರಿಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಬಂಗಾರ ಹಾಗೂ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಹೆಚ್ಚು. ದೇವಾಲಯ ದರ್ಶನಗಳಿಂದ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ವೃದ್ಧಿ, ಬಂಧುಗಳ ಆಗಮನದಿಂದ ಅನುಕೂಲ, ಸಹಾಯ ಪ್ರಾಪ್ತಿನೂ ಆಗುತ್ತೆ. ಅದೃಷ್ಟದ ಮಾಸ, ಅನಿರೀಕ್ಷಿತ ಧನಲಾಭ, ಅಲ್ಪ ಪ್ರಯಾಣ, ಹಿರಿಯರ ಆಶೀರ್ವಾದ, ಸ್ಥಿರ ಆಸ್ತಿ ಖರೀದಿಯನ್ನು ಮುಂದುವರಿಕೆ. ಅಂದರೆ ಈ ತಿಂಗಳು ಬೇಡ, ಮುಂದುವರಿಸಿ, ಬರೋ ತಿಂಗಳಿಗೆ ಜಯಪ್ರಾಪ್ತಿ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಲ್ಲಿ ಅದ್ಭುತ, ಸಿಕ್ಕಾಪಟ್ಟೆ ಅಧಿಕಾರದ ಯೋಗ. ಈ ಸ್ವಲ್ಪ ತೊಂದರೆಗಳು, ಕಿರಿಕಿಗಳು ಮಾಡೋಂಥವ್ರು ಇರ್ತಾರಲ್ಲ, ಅವರೆಲ್ಲ ಸ್ವಾಭಾವಿಕವಾಗಿ ದೂರ ಆಗಿಬಿಡ್ತಾರೆ. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಅನುಕೂಲ. ಷೇರು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ ಇದೆ. ಪಂಚಮಾಧಿಪತಿ ಸ್ವಕ್ಷೇತ್ರದಲ್ಲಿರೋದು. ಈ ತಿಂಗಳು ಮಾಳವ್ಯ ಯೋಗ ಇದೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ವ್ಯಾಪಾರದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ಇರುವ ಕೆಲಸದಲ್ಲಿ ಉತ್ತಮ ಪ್ರಗತಿ, ಪ್ರಮೋಷನ್ ಸಾಧ್ಯತೆ. ಹೋಟೆಲ್ ಮಾಲೀಕರಿಗೆ ಧನಲಾಭ, ಹೂವು ಮತ್ತು ಹಣ್ಣು, ಸಣ್ಣ ಸಣ್ಣ ತರಕಾರಿ ವ್ಯಾಪಾರಿಗಳಿಂದ ಹಿಡಿದು ರೈತರ ಬೆಳೆಗೆ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿ. ಈ ನೆಗೆಟಿವ್ಸ್ ಅಂತ ಏನು ದೊಡ್ಡ ಪ್ರಮಾಣದಲ್ಲಿ, ಕೇವಲ ನಾನು ಹೇಳಿದಂಗೆ ವ್ಯಾಪಾರ, ವಿದ್ಯೆ, ಬುದ್ಧಿ, ಸಂತಾನ, ವಿವಾಹ, ಈ 5 ವಿಚಾರವಾಗಿ ಯಾವುದು ಹೆಚ್ಚಿನ ಪ್ರಮಾಣದ ಮುಂದುವರಿಕೆ ಬೇಡ ಈ ತಿಂಗಳು. ಸಂತಾನ ಅಂತೂ ಬೇಡ. ಹೊಸದಾಗಿ ವ್ಯಾಪಾರ ಶುರು ಮಾಡೋದು ಬೇಡ. ಇರೋ ವ್ಯಾಪಾರ ಮುಂದುವರಿಸ್ಕೊಂಡು ಹೋಗಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನ ಈ ತಿಂಗಳಲ್ಲಿ ಮಾಡೋದು ಬೇಡ. ಇಷ್ಟು ಬಿಟ್ಟರೆ ಬೇರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳೇನು ಕಾಣಲಿಕ್ಕಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ಭಾಳ ಸ್ಪಷ್ಟವಾಗಿ ನಾವು ಅನುಕೂಲ ಕಡೆಗೆ ಮಾಡ್ಕೊಂಡು ಹೋಗ್ಬೇಕು ಹೊರತು ಅನಾನುಕೂಲ ಇಲ್ಲ. ಓವರಾಲ್ ಹೇಳಬೇಕಾದ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಯುಟಿಲೈಸ್ ಮಾಡ್ಕೊಳ್ಳಿ. ಇರುವಂತಹ ಫಲವನ್ನು ಅನುಭವಿಸ್ತಾ, ಬರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಾ, ಕುಟುಂಬದ ಸಮೇತವಾಗಿ ಸಂತೋಷವನ್ನು ಪಡ್ತಾ, ಹಣವನ್ನು ಹೆಚ್ಚು ಖರ್ಚು ಮಾಡದೆ ಮುಂದಕ್ಕೆ ಮಕ್ಕಳಿಗೆ ಅಥವಾ ನಿಮಗೇನೆ ಎತ್ತಿಡ್ತಾ ಜೀವನವನ್ನು ಸಂತೋಷವಾಗಿ ಕಾಣಲಿಕ್ಕೆ ನಿಮಗೆ ಭಗವಂತ ಅನುಗ್ರಹ ಈ ತಿಂಗಳು ಮಾಡ್ತಾನೆ. ನೋಡಿದ್ರಲ್ಲ, ಜುಲೈ ತಿಂಗಳ ಮಾಸ ಭವಿಷ್ಯ ಮಿಥುನ ರಾಶಿಯವರದ್ದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.